ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಅಪತಾನಿ ಬುಡಕಟ್ಟು ಜನಾಂಗದವರನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಲದಾಖ್ ಅಥವಾ ಗುಜರಾತ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಅರುಣಾಚಲ್ ಪ್ರದೇಶದಲ್ಲಿ ಈ ಅಪತಾನಿ ಬುಡಕಟ್ಟು ಸಮುದಾಯದವರು ಹೆಚ್ಚಾಗಿ ಇರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಅಪತಾನಿ ಬುಡಕಟ್ಟು ಜನಾಂಗದವರು ನ್ಯೂಸ್ನಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ಇವರು ಅಭ್ಯಾಸ ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಭತ್ತದ ಬೆಳೆ ಅಥವಾ ಅಕ್ಕಿಯನ್ನು ಬೆಳೆಯುವಂತಹ ಒಂದು ವಿಶಿಷ್ಟವಾದಂತಹ ಕೃಷಿ ಪದ್ಧತಿ. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಭತ್ತದ ಗದ್ದೆಯಲ್ಲಿ ಮೀನು ಸಾಕಾಣಿಕೆಯನ್ನು ಕೂಡ ಮಾಡುವಂತಹ ಒಂದು ಸಂಪ್ರದಾಯವನ್ನು ಅಥವಾ ಪ್ರಾಕ್ಟೀಸನ್ನು ಮಾಡುವಂತಹ ವಿಶೇಷ ಬುಡಕಟ್ಟು ಸಮುದಾಯ ಅಪತಾನಿ ಬುಡಕಟ್ಟು ಸಮುದಾಯದವರಾಗಿದ್ದಾರೆ. ಸೊ ಇವರನ್ನು ಹೆಚ್ಚಾಗಿ ನಾವು ಅರುಣಾಚಲ್ ಪ್ರದೇಶ್ ಈ ಒಂದು ರಾಜ್ಯದಲ್ಲಿ ಕಾಣಬಹುದಾಗಿದೆ. ಸೊ ಅರುಣಾಚಲ್ ಪ್ರದೇಶ್ ಅಂತ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ MCLR ಇದರ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ MCLR ಇದರ ಫುಲ್ ಫಾರ್ಮ್ ಏನು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ ಎ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ ಇದೆ. ಆಪ್ಷನ್ ಬಿ ಮ್ಯಾನೇಜಬಲ್ ಕಾಸ್ಟ್ ಆಫ್ ಫಿಸಿಬಿಲಿಟಿ ಆನ್ ಲೋನ್ ಇಂಟ್ರೆಸ್ಟ್ ರೇಟ್ ಅಂತ ಇದೆ. ಆಪ್ಷನ್ ಸಿ ಮನಿಟೈಸೇಷನ್ ಆಫ್ ಕರೆನ್ಸಿ ಟು ಫ್ಲೋಟಿಂಗ್ ಬ್ಯಾಂಕ್ ಲೋನ್ ರೇಟ್ ಅಂತ ಇದ್ದು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ MCLR ಅಂದರೆ ಏನು, ಈ ಒಂದು ಎಕನಾಮಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮೂಲಕ ಇದರ ಫುಲ್ ಫಾರ್ಮನ್ನು ಕೂಡ ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೋದಿಂದ ಚಂದ್ರಯಾನ್ 3 ಈ ಒಂದು ಮಿಷನನ್ನು ಲಾಂಚ್ ಮಾಡಲಾಗಿದೆ. ರಾಕೆಟನ್ನು ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ ಯಶಸ್ವಿಯಾಗಿ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇದಕ್ಕಿಂತ ಮುಂಚೆ ಲಾಂಚ್ ಮಾಡಲಾದಂತಹ ಚಂದ್ರಯಾನ್ 2 ಮಿಷನ್ನ ಅನುಸಾರವಾಗಿ ಇದರ ಫಾಲೋವಿಂಗ್ ಆಗಿ ಚಂದ್ರಯಾನ್ 3 ಮಿಷನನ್ನು ಲಾಂಚ್ ಮಾಡಲಾಗಿದೆ. ಮುಖ್ಯವಾಗಿ ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತಹ ಒಂದು ಉದ್ದೇಶದಿಂದ ರೋವರನ್ನು ಅಳವಡಿಸಿಕೊಂಡು ಈ ಒಂದು ಭಾರತದ 3ನೇ ಚಂದ್ರನ ಕಾರ್ಯಾಚರಣೆಯನ್ನು ಇಸ್ರೋದಿಂದ ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಮಿಷನ್ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಚಂದ್ರಯಾನ್ 3 ಮಿಷನ್ ಮುಖ್ಯವಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡಿಂಗ್ ಮಾಡುವುದರ ಮೂಲಕ ಆ ಒಂದು ಸ್ಥಳಾನ್ವೇಷಣೆಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಮತ್ತು ಆ ಒಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಅಣುಗಳ ಉಪಸ್ಥಿತಿ ಇರುವಂತಹ ಒಂದು ಅಂದಾಜನ್ನು ಮಾಡಿರುವುದರಿಂದ ಆ ಒಂದು ಪ್ರದೇಶದ ಒಂದು ಅನಾಲಿಸಿಸ್ ಮಾಡುವಂತಹ ಉದ್ದೇಶದಿಂದ ಮತ್ತು ಭಾರತದ ಈ ಬಾಹ್ಯಾಕಾಶ ಸಂಶೋಧನಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ತನ್ನ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸುವಂತಹ ಒಂದು ಮಿಷನ್ ಆಗಿ ಈ ಚಂದ್ರಯಾನ್ 3 ಮಿಷನನ್ನು ಲಾಂಚ್ ಮಾಡಲಾಗಿದೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ. ಜುಲೈ 14ರಂದು ಈ ಒಂದು ಚಂದ್ರಯಾನ್ 3 ಮಿಷನನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಈ ಒಂದು ಲಾಂಚ್ ಮಾಡಿದ ದಿನದಿಂದ 40 ದಿನಗಳ ನಂತರ ಆಗಸ್ಟ್ 23ನೇ ತಾರೀಕಿನಂದು ಈ ಚಂದ್ರನ ದಕ್ಷಿಣ ಧ್ರುವಕ್ಕೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಲ್ಯಾಂಡಿಂಗ್ ಮಾಡುವಂತಹ ಅಥವಾ ಸ್ಪರ್ಶಿಸುವಂತಹ ಒಂದು ನಿರ್ಧಾರವನ್ನು ಮತ್ತು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇದರ ಮೂಲಕ ಈ ಒಂದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ 4ನೇ
ಅತಿ ದೊಡ್ಡ ರಾಷ್ಟ್ರ ಅಂತ ಭಾರತ ಪ್ರಖ್ಯಾತಿಯನ್ನು ಗಳಿಸುವಂತಹ ಒಂದು ದಿನ ಆಗಸ್ಟ್ 23ರಂದು ಅಂತ ನಾವು ಅಂದಾಜು ಮಾಡಬಹುದಾಗಿದೆ. ಈ ಚಂದ್ರಯಾನ್ 3 ಮಿಷನ್ನಲ್ಲಿ ಮುಖ್ಯವಾಗಿ 3 ಪ್ರಮುಖವಾದಂತಹ ಕಂಪೋನೆಂಟ್ಗಳನ್ನು ಅಳವಡಿಸಲಾಗಿದ್ದು ಸುಮಾರು 3900 ಕಿಲೋಗ್ರಾಂಗಳಷ್ಟು ತೂಗುವಂತಹ ಈ ಚಂದ್ರಯಾನ್ 3 ಅನ್ನುವ ಈ ಬಾಹ್ಯಾಕಾಶ ನೌಕೆಯಲ್ಲಿ ಮುಖ್ಯವಾಗಿ ಪ್ರೊಪಲ್ಷನ್ ಮಾಡ್ಯೂಲ್, ಲ್ಯಾಂಡರ್ ಮಾಡ್ಯೂಲ್ ಮತ್ತು ರೋವರ್ ಮಾಡ್ಯೂಲ್ಗಳನ್ನು ಅನ್ನುವಂತಹ 3 ಕಂಪೋನೆಂಟ್ಸ್ಗಳನ್ನು ಅಳವಡಿಸಲಾಗಿದೆ. ಒಟ್ಟು ಸುಮಾರು 615 ಕೋಟಿ ರೂಪಾಯಿಗಳಷ್ಟು ಅಂದಾಜಿನ ಒಂದು ವೆಚ್ಚದ ಮೇಲೆ ಈ ಒಂದು ಚಂದ್ರಯಾನ್ 3 ಮಿಷನ್ನನ್ನು ಇತ್ತೀಚೆಗೆ ಈ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋದಿಂದ ಲಾಂಚ್ ಮಾಡಲಾಗಿದೆ. ಮುಖ್ಯವಾಗಿ ಇದರಲ್ಲಿ ಅಳವಡಿಸಲಾದಂತಹ 3 ಮಾಡ್ಯೂಲ್ಗಳಾದಂತಹ ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿ ಮುಖ್ಯವಾಗಿ ಈ ಲ್ಯಾಂಡರ್ ಮತ್ತು ರೋವರ್ಗಳನ್ನು ಕಾನ್ಫಿಗರ್ ಮಾಡಲಾಗಿದ್ದು ಈ ಚಂದ್ರನ ಕಕ್ಷೆಯ ಎತ್ತರದಿಂದ ಅಂದರೆ ಚಂದ್ರನ ಒಂದು ಸರ್ಫೇಸ್ನಿಂದ ಮೇಲ್ಮೈಯಿಂದ ಸುಮಾರು 100 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೆ ಈ ಒಂದು ಲ್ಯಾಂಡರ್ ಮತ್ತು ರೋವರ್ಗಳನ್ನು ಹೊಂದಿರುವಂತಹ ಒಂದು ಕಾನ್ಫಿಗರೇಷನ್ ಮಾಡ್ಯೂಲನ್ನು ಹೊತ್ತೊಯ್ಯುವಂತಹ ಚಂದ್ರನ ಕಕ್ಷೆಗೆ ಸಾಗಿಸುವಂತಹ ಒಂದು ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಮಾಡ್ಯೂಲ್ ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಗುರುತಿಸಿಕೊಳ್ತಾ ಇದೆ. ಸೊ ಇದಾದ ನಂತರ ನೆಕ್ಸ್ಟ್ ಲೆವೆಲ್ನಲ್ಲಿ ಇದರಲ್ಲಿ ಅಳವಡಿಸಲಾದಂತಹ ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರ್, ಇದರಲ್ಲಿ ಮುಖ್ಯವಾಗಿ ಈ ಒಂದು ಚಂದ್ರನ ಕಕ್ಷೆಗೆ ಸೇರಿದಂತಹ ಒಂದು ಲ್ಯಾಂಡರನ್ನು ಚಂದ್ರನ ಮೇಲ್ಮೈಗೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತಹ ಒಂದು ವಿನ್ಯಾಸವನ್ನು ಡಿಸೈನನ್ನು ಈ ಒಂದು ಲ್ಯಾಂಡರ್ ಅನ್ನುವ ಒಂದು ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರ್ ಹೊಂದಿದೆ. ಸೊ ಇದರಲ್ಲಿ 4 ಲ್ಯಾಂಡಿಂಗ್ ಕಾಲುಗಳನ್ನು ಅಥವಾ ಲೆಗ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿದ್ದು ಈ ಲ್ಯಾಂಡಿಂಗ್ ಥ್ರಸ್ಟ್ಗಳೊಂದಿಗೆ ಬಾಹ್ಯಾಕಾಶದಲ್ಲಿ ಚಂದ್ರನ ಕಕ್ಷೆಯಿಂದ ಚಂದ್ರನ ಮೇಲ್ಮೈಗೆ ಲ್ಯಾಂಡಿಂಗ್ ಮಾಡಲು ಸಾಫ್ಟ್ ಲ್ಯಾಂಡಿಂಗ್ ಮಾಡಲು ಅವಕಾಶವಾಗುವಂತೆ ಈ ಒಂದು ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರನ್ನು ಡಿಸೈನ್ ಮಾಡಲಾಗಿದೆ. ನಂತರ ಈ ಲ್ಯಾಂಡಿಂಗ್ ಮಾಡಿದ ನಂತರ ಆ ಒಂದು ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರ್ನಿಂದ ಹೊರಗೆ ಬರುವಂತಹ ರೋವರ್ನಿಂದ ಸುಮಾರು 26 ಕಿಲೋಗ್ರಾಂಗಳಷ್ಟು ತೂಕದ 6 ಚಕ್ರಗಳನ್ನು ಹೊಂದಿರುವಂತಹ ರೋವರ್ ಅನ್ನುವ ಪ್ರಜ್ಞಾನ್ ಅನ್ನುವ ಹೆಸರಿನ ಈ ರೋವರ್ನಿಂದ ಆ ಒಂದು ಚಂದ್ರನ ಮೇಲ್ಮೈ, ಮುಖ್ಯವಾಗಿ ಈ ಚಂದ್ರನ ದಕ್ಷಿಣ ಧ್ರುವದ ಮೇಲ್ಮೈಯನ್ನು ಅನ್ವೇಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಪ್ರಜ್ಞಾನ್ ಅನ್ನುವ ರೋವರ್ನಲ್ಲಿ ಕ್ಯಾಮರಾಗಳನ್ನು, ಸ್ಪೆಕ್ಟ್ರೋಮೀಟರ್ಗಳನ್ನು ಮತ್ತು ಡ್ರಿಲ್ಗಳನ್ನು ಸೇರಿದಂತೆ ಸಾಕಷ್ಟು ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಸೊ ಇದರಿಂದ ಚಂದ್ರನ ಮೇಲ್ಮೈ ಮೇಲೆ ಯಾವುದೇ ರೀತಿಯಾದಂತಹ ಒಂದು ನೀರಿನ ಅಂಶ ಇರುವುದು ಅಥವಾ ಇಲ್ಲವೋ ಅಂತ ಸಾಕಷ್ಟು ಸ್ಯಾಂಪಲ್ಗಳನ್ನು ಅನಲೈಸ್ ಮಾಡುವುದರ ಮೂಲಕ ಆ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಬಳಸುವುದರ ಮೂಲಕ ಚಂದ್ರನ ಮಣ್ಣಿನ ಮೇಲೆ ಈ ನೀರಿನ ಮಂಜುಗಡ್ಡೆಯ ಉಪಸ್ಥಿತಿಯಾಗಿರ್ಬೋದು, ಚಂದ್ರನ ಇತಿಹಾಸದ ಕುರಿತಾದಂಥ ಸಾಕಷ್ಟು ತನಿಖೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ರೋವರ್ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಈ ಚಂದ್ರನ ವಾತಾವರಣದ ಮೇಲೆ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ವಿಶೇಷ ಬದಲಾವಣೆಗಳು ಇವೆ ಅನ್ನುವುದನ್ನು ಕೂಡ ಈ ಒಂದು ರೋವರ್ ಕಂಡುಕೊಳ್ಳಲಿದೆ ಅಂತ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಸೊ ಈ ರೋವರ್ ಅನ್ನುವ ಪ್ರಜ್ಞಾನ್ ಅನ್ನುವ ಹೆಸರಿನ ಈ ರೋವರ್ ಲ್ಯಾಂಡರ್ ಮೂಲಕ ಕೆಳಗೆ ಬಂದು ಈ ಚಂದ್ರನ ಮೇಲ್ಮೈ ಮೇಲೆ ಅನ್ವೇಷಣೆಯನ್ನು ನಡೆಸಲಿದೆ. ಈ ಒಂದು ಇಮೇಜನ್ನು ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಈ ಸತೀಶ್ ಧವನ್, ಆಂಧ್ರ ಪ್ರದೇಶದ ಈ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾದಂತಹ ರಾಕೆಟ್ ಭೂಮಿಯ ಕಕ್ಷೆಯನ್ನು ಬಿಟ್ಟು ನಂತರ ಈ ಒಂದು ಚಂದ್ರನ ಕಕ್ಷೆಯನ್ನು ಸೇರಲಿದೆ. ನಂತರ 100 ಕಿಲೋಮೀಟರ್ ಎತ್ತರದಲ್ಲಿ ಈ ಚಂದ್ರನ ಕಕ್ಷೆಯ ಮೇಲೆ ಸೇರಿದಂತಹ ಈ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಬೇರ್ಪಟ್ಟಂತಹ ಲ್ಯಾಂಡರ್ 23 ಆಗಸ್ಟ್ ಈ ಒಂದು ತಾರೀಕಿನಂದು ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ಕೋಬೋದು ಯಾವ ರೀತಿಯಾಗಿ ರಾಕೆಟ್ನಿಂದ ಲಾಂಚ್ ಮಾಡಲಾದಂತಹ ಈ ಒಂದು ಲ್ಯಾಂಡರ್ ಮತ್ತು ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಬೇರ್ಪಟ್ಟಂತಹ ಈ ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ನಂತರ ಅದರಿಂದ ಹೊರಬಂದಂತಹ ಈ ರೋವರ್ ಈ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಆ ಚಂದ್ರನ ಮೇಲ್ಮೈಯನ್ನು ಅನ್ವೇಷಣೆ ಮಾಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. 23ನೇ ಆಗಸ್ಟ್ ಇದು ಇಸ್ರೋಗೆ ಒಂದು ಪರೀಕ್ಷೆ ಆಗಲಿದೆ ಅಂತ ಕೂಡ ನಾವು ಕ್ಲಿಯರ್ ಆಗಿ ಇದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಚಂದ್ರಯಾನ್ 2 ಮಿಷನ್ನಲ್ಲಿ ಸುಮಾರು 960 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸೊ ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್
ಫಾಲ್ಟ್ಸ್ಗಳು ಅಥವಾ ಟೆಕ್ನಿಕಲ್ ಎರರ್ಗಳಿಂದಾಗಿ ಆ ಒಂದು ಚಂದ್ರಯಾನ್ 2 ಮಿಷನ್ ಫೇಲ್ ಆಗಿತ್ತು. ಸೊ ನಂತರ ಅದರ ಫಾಲೋವಿಂಗ್ ಆಗಿ ಈಗ ಸದ್ಯಕ್ಕೆ ಚಂದ್ರಯಾನ್ 3 ಮಿಷನನ್ನು ಸುಮಾರು 610 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಲಾಂಚ್ ಮಾಡಲಾಗಿದ್ದು, ಮುಂದಿನ ಅಥವಾ ಆಗಸ್ಟ್ 23ರಂದು ಯಶಸ್ವಿಯಾಗಿ ಈ ಒಂದು ಚಂದ್ರನ ದಕ್ಷಿಣ ಧ್ರುವದ ಮೇಲ್ಮೈ ಮೇಲೆ ಈ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಲಿ ಅಂತ ನಾವೆಲ್ಲ ಆಶಿಸೋಣ. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಆಗಿದ್ದು, ಕ್ವಾಂಟಮ್ ಕಂಪ್ಯೂಟರ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆದಂತಹ ಮಾಹಿತಿ ಏನು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಕಾಣಲಾಗಿದ್ದು, ಮೈಕ್ರೋಸಾಫ್ಟ್ ಕಂಪನಿಯ ಸಂಶೋಧಕರಿಂದ ಈ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತಹ ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನು ಕಂಡುಹಿಡಿಯಲಾಗಿದೆ ಅಂತ ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ಏನು ಅಂತಂದರೆ, ಈ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಈ ಅಸ್ಪಷ್ಟ ರೀತಿಯ ಕಣಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಮೆಥಡನ್ನು ಕಂಡುಹಿಡಿಯಲಾಗಿದೆ ಅಂತ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದರೆ ಏನು ಮತ್ತು ನಮ್ಮ ಸಾಂಪ್ರದಾಯಿಕವಾಗಿ ನಾವು ರೆಗ್ಯುಲರ್ ಆಗಿ ಬಳಸುವಂತಹ ಕಂಪ್ಯೂಟರ್ಗಳು ಮತ್ತು ಈಗ ಚಾಲ್ತಿಯಲ್ಲಿರುವಂತಹ ಸೂಪರ್ ಕಂಪ್ಯೂಟರ್ಗಳಿಗೆ ಹೋಲಿಸಿದಂತೆ ಕ್ವಾಂಟಮ್ ಕಂಪ್ಯೂಟರ್ಸ್ಗಳು ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿವೆ ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ, ಜಾಗತಿಕವಾಗಿ ಬೆಳೆಯುತ್ತಿರುವಂತಹ, ಹೊರಹೊಮ್ಮುತ್ತಿರುವಂತಹ ಒಂದು ತಂತ್ರಜ್ಞಾನವಾಗಿದ್ದು, ಮುಖ್ಯವಾಗಿ ಈ ಶಾಸ್ತ್ರೀಯ ಕಂಪ್ಯೂಟರ್ಗಳು ಅಥವಾ ರೆಗ್ಯುಲರ್ ಆಗಿ ನಾವು ಬಳಸುವಂತಹ ಕಂಪ್ಯೂಟರ್ಗಳು ಅಥವಾ ಈ ಒಂದು ಸೂಪರ್ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಸಾಕಷ್ಟು ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಮತ್ತು ಈ ಸೂಪರ್ ಕಂಪ್ಯೂಟರ್ಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗದಂತಹ ಒಂದು ಸಂಕೀರ್ಣವಾದಂತಹ, ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿಗೆ ಕ್ಷಿಪ್ರವಾಗಿ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಳಸಿದ ಕಂಪ್ಯೂಟರ್ಗಳು ಅಥವಾ ಕ್ವಾಂಟಮ್ ಕಂಪ್ಯೂಟರ್ಗಳು ಹೊಂದಿವೆ. ಕ್ವಾಂಟಮ್ ಸಿದ್ಧಾಂತದ ತತ್ವದ ಆಧಾರದ ಮೇಲೆ ಈ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಧಾರದ ಮೇಲೆ ನಡೆಸಲಾಗುವಂತಹ ಅಥವಾ ಪ್ರೊಸೆಸ್ ಮಾಡಲಾಗುವಂತಹ ಕ್ವಾಂಟಮ್ ಕಂಪ್ಯೂಟಿಂಗ್ಗಳು, ಮುಖ್ಯವಾಗಿ ಈ ಕ್ವಾಂಟಮ್ ಸಿದ್ಧಾಂತ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ಒಂದು ವಸ್ತುವಿನ ಅಥವಾ ಒಂದು ಶಕ್ತಿಯ ಪರಮಾಣು ಮತ್ತು ಉಪಪರಮಾಣುವಿನ ಲೆವೆಲ್ನಲ್ಲಿ ಯಾವ ರೀತಿಯಾಗಿ ವಸ್ತುಗಳು ವರ್ತಿಸುತ್ತವೆ ಅನ್ನುವುದನ್ನು ಸ್ಟಡಿ ಮಾಡುವಂತಹ ಒಂದು ಕ್ಷೇತ್ರವನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಸಿದ್ಧಾಂತ ಅಂತ ಕರೆಯಲಾಗುತ್ತೆ. ಅಂದರೆ ಆಟೋಮಿಕ್ ಅಥವಾ ಸಬ್ ಅಟೋಮಿಕ್ ಲೆವೆಲ್ನಲ್ಲಿ ಯಾವ ರೀತಿಯಾಗಿ ವಸ್ತುಗಳು ಚೇಂಜಸ್ಗಳನ್ನು ಹೊಂದ್ತವೆ, ಶಕ್ತಿಯಲ್ಲಿ ಯಾವ ರೀತಿಯಾಗಿ ಮಾರ್ಪಾಟುಗಳು ಆಗುತ್ತವೆ ಅನ್ನುವುದನ್ನು ಸ್ಟಡಿ ಮಾಡುವಂತಹ ಒಂದು ಕ್ಷೇತ್ರ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಕ್ವಾಂಟಮ್ ಪ್ರಿನ್ಸಿಪಲ್ ಅಂತ ಕರೆದುಕೊಳ್ಳುತ್ತದೆ. ಸೊ ಇದೇ ಒಂದು ತತ್ವದ ಆಧಾರದ ಮೇಲೆ ನಡೆಯುವಂತಹ ಒಂದು ಪ್ರೊಸೆಸ್ ಮಾಡುವಂತಹ ಕಂಪ್ಯೂಟರ್ಗಳನ್ನು ಕ್ವಾಂಟಮ್ ಕಂಪ್ಯೂಟರ್ಗಳು ಅಂತ ಕರೆಯಲಾಗುತ್ತೆ. ನಮ್ಮ ರೆಗ್ಯುಲರ್ ಆಗಿ ಬಳಸುವಂತಹ ಕಂಪ್ಯೂಟರ್ಗಳು, ಕ್ಲಾಸಿಕಲ್ ಕಂಪ್ಯೂಟರ್ಗಳು ಅಥವಾ ಈಗ ಈ ಸೂಪರ್ ಕಂಪ್ಯೂಟರ್ಗಳು ಅಂತ ಏನು ಕರಿತೇವೆ, ಅವುಗಳಿಗೆ ಕಂಪೇರ್ ಮಾಡಿದರೆ ಸಾಮಾನ್ಯವಾಗಿ ಈ ರೆಗ್ಯುಲರ್ ಕಂಪ್ಯೂಟರ್ಗಳಲ್ಲಿ ಬೈನರಿ ಪ್ರೊಸೆಸಿಂಗ್ ಇನ್ಫಾರ್ಮೇಷನ್ಗಳಾದಂತಹ 0 ಮತ್ತು 1 ಅಂದರೆ 0 ಮತ್ತು 1 ಅನ್ನುವ ಬೈನರಿ ಸಿಸ್ಟಮ್ಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಸೊ ಆದರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಕ್ವಾಂಟಮ್ ಬಿಟ್ಗಳ ಮೂಲಕ ಆ ಒಂದು ಕ್ವಾಂಟಮ್ ಬಿಟ್ ಅಥವಾ ಕ್ಯೂ ಬಿಟ್ಗಳನ್ನು ಬಳಸುವುದರ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಡೇಟಾವನ್ನು ಪ್ರೊಸೆಸ್ ಮಾಡಲಾಗುತ್ತದೆ. ಸೊ ಹೀಗಾಗಿ ಕ್ಯೂ ಬಿಟ್ ಅಥವಾ ಕ್ವಾಂಟಮ್ ಬಿಟ್ ಅನ್ನೋದು ಈ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಬಳಸಲಾಗುವಂತಹ ಮಾಹಿತಿಯ ಮೂಲ ಘಟಕವಾಗಿದೆ ಅಂತ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಕ್ಯೂಬಿಟ್ಗಳು ಅಂತಂದರೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಬಳಸಲಾಗುವಂತಹ ಮಾಹಿತಿಯ ಮೂಲ ಘಟಕಗಳನ್ನು ಕ್ಯೂಬಿಟ್ಗಳು, ಕ್ವಾಂಟಮ್ ಬಿಟ್ಗಳು ಅಂತ ಕರೆಯಲಾಗುತ್ತೆ. ಸಾಂಪ್ರದಾಯಿಕವಾಗಿ ನಾವು ರೆಗ್ಯುಲರ್ ಆಗಿ ಬಳಸುವಂತಹ ಕಂಪ್ಯೂಟರ್ಗಳಲ್ಲಿ ಬೈನರಿ ಸಿಸ್ಟಮ್ 0 ಮತ್ತು 1 ಈ ರೀತಿಯಾದಂತಹ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೋಡಿಂಗ್ಗಳನ್ನು ಬಳಸಲಾಗುತ್ತದೆ, ಅಥವಾ ಈ ಒಂದು ಬೈನರಿ ಲ್ಯಾಂಗ್ವೇಜ್ ಅಂತ ಕೂಡ ನಾವು ಸಾಕಷ್ಟು ಬಾರಿ ಓದಿರ್ತೇವೆ. ಸೊ ಅತ್ಯಂತ ಶಕ್ತಿಶಾಲಿಯಾದಂತಹ ಈ ಕ್ಲಾಸಿಕಲ್ ಸೂಪರ್ ಕಂಪ್ಯೂಟರ್ಗಳಿಗೆ ಕಂಪೇರ್ ಮಾಡಿದರೆ ಸಂಕೀರ್ಣವಾದಂತಹ ಸಮಸ್ಯೆಗಳನ್ನು ಕೂಡ ಮತ್ತು ಈ ರೆಗ್ಯುಲರ್ ಕಂಪ್ಯೂಟರ್ಗಳಿಗೆ, ಸೂಪರ್ ಕಂಪ್ಯೂಟರ್ಗಳಿಗೆ ಪರಿಹರಿಸಲು ಸಾಧ್ಯವಾಗದಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯವನ್ನು ಅತಿ ಕ್ಷಿಪ್ರವಾಗಿ ಅಥವಾ ಕಡಿಮೆ ಸಮಯದಲ್ಲಿ ಸಾಲ್ವ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕ್ವಾಂಟಮ್ ಕಂಪ್ಯೂಟರ್ಸ್ಗಳು ಹೊಂದಿರುತ್ತವೆ. ಮುಂದಿನ ಒಂದು ಯುಗದಲ್ಲಿ ಅಥವಾ ಮುಂದಿನ ಭವಿಷ್ಯದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟರ್ಗಳ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮುಂದಿನ ಆರ್ಟಿಕಲ್ ಸರಕು ಮತ್ತು ಸೇವಾ ತೆರಿಗೆ ಕೌನ್ಸಿಲ್ ಅಥವಾ GST ಕೌನ್ಸಿಲ್ ಕುರಿತಾದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಜುಲೈ 2ನೇ ವಾರದಲ್ಲಿ ಈ GST ಕೌನ್ಸಿಲ್ನ 50ನೇ ಮೀಟಿಂಗನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ, ಈ ಒಂದು ಮೀಟಿಂಗ್ನ ಸಂದರ್ಭದಲ್ಲಿ ಮುಖ್ಯವಾಗಿ ಭಾರತದ ಈ ಗುಡ್ಡಗಾಡು ಪ್ರದೇಶಗಳಾದಂತಹ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಅಂದರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ ಈ ಒಂದು ಉತ್ಪಾದನಾ ಘಟಕಗಳಿಗೆ ಕೆಲವೊಂದಿಷ್ಟು ಬಜೆಟ್ಗಳ ಒಂದು ಬೆಂಬಲವನ್ನು ನೀಡುವಂತಹ ಒಂದು ನೀತಿಯನ್ನು ಸೃಷ್ಟಿ ಮಾಡಬೇಕು ಅಥವಾ ನಿರ್ಮಾಣ ಮಾಡಬೇಕು ಅಂತ GST ಕೌನ್ಸಿಲ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕೌನ್ಸಿಲ್ನಲ್ಲಿ ಡಿಸ್ಕಸ್ ಮಾಡಲಾಯಿತು ಅಂತ ಈ GST ಕೌನ್ಸಿಲ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ GST ಬಗ್ಗೆ ಮತ್ತು GST ಕೌನ್ಸಿಲ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಕೌನ್ಸಿಲ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ GST ಅಂದರೆ ಏನು ಅಂತ ಮೊದಲಿಗೆ ಕ್ಲಿಯರ್ ಆಗಿ ಈ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಜುಲೈ 1, 2017ನೇ ಇಸವಿಯಲ್ಲಿ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನುವ ಈ ಒಂದು ಸಂವಿಧಾನದ 101ನೇ ತಿದ್ದುಪಡಿಯ ಮೂಲಕ ಜಾರಿಗೊಳಿಸಲಾದಂತಹ ಒಂದು ತೆರಿಗೆ GST ಅಂತ ಕರೆಸಿಕೊಳ್ಳುತ್ತೆ. ಇದು ಒಂದು ಪರೋಕ್ಷ ತೆರಿಗೆಯಾಗಿದೆ. ಅಂದರೆ ಈ ಗ್ರಾಹಕರು ಯಾವುದೇ ರೀತಿಯಾಗಿ ನೇರವಾಗಿ ಈ ಒಂದು ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡುವುದಿಲ್ಲ. ಸೊ ಹೀಗಾಗಿ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆಯಾಗಿ ಗುರುತಿಸಿಕೊಳ್ಳುತ್ತೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದರೆ, ಜುಲೈ 1, 2017ರಲ್ಲಿ GSTಯನ್ನು ಜಾರಿಗೊಳಿಸಲಾಗಿತ್ತು ಮತ್ತು ಭಾರತದ 101ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ GSTಯನ್ನು ಜಾರಿಗೊಳಿಸಲಾಗಿತ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಸೊ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗಿದೆ. ಇದಕ್ಕಿಂತ ಮುಂಚೆ ಜಾರಿಯಲ್ಲಿದ್ದಂತಹ ಸರ್ವಿಸಸ್ ಟ್ಯಾಕ್ಸ್ ಅಥವಾ ಸೇವಾ ತೆರಿಗೆಗಳು ವ್ಯಾಟ್ ಆಗಿರ್ಬೋದು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತಾ ಇದ್ವಿ. ಅದೇ ರೀತಿಯಾಗಿ ಎಕ್ಸಸೈಸ್ ಟ್ಯಾಕ್ಸ್ ಅಥವಾ ಅಬಕಾರಿ ಟ್ಯಾಕ್ಸ್ ಆಗಿರ್ಬೋದು, ಮತ್ತು ಭಾರತದಲ್ಲಿ ಪ್ರಚಲಿತದಲ್ಲಿದ್ದಂತಹ ಸಾಕಷ್ಟು ವಿವಿಧ ರೀತಿಯ ತೆರಿಗೆಗಳನ್ನು ಸೇರಿಸಿ ಒಂದು ಮಾಡಿ ಈ ಒಂದು GST ಟ್ಯಾಕ್ಸನ್ನು ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸನ್ನು 2017ರಲ್ಲಿ ಜಾರಿಗೊಳಿಸಲಾಯಿತು. ಮುಖ್ಯವಾಗಿ ಈ ಸರಕುಗಳ ತಯಾರಕರು, ಮಾರಾಟಗಾರರು, ಸೇವೆಗಳ ಪೂರೈಕೆದಾರರ ಮೇಲೆ ವಿಧಿಸಲಾಗುವಂತಹ ಒಂದು ಟ್ಯಾಕ್ಸ್ GST ಟ್ಯಾಕ್ಸ್ ಆಗಿ ಗುರುತಿಸಿಕೊಳ್ಳುತ್ತೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಸ್ಟೇಟ್ GST ಮತ್ತು ಸೆಂಟ್ರಲ್ GST ಮತ್ತು ಇಂಟಿಗ್ರೇಟೆಡ್ GST ಅಂತ 3 ರೀತಿಯಾದಂತಹ ವಿಧಗಳನ್ನು ಈ ಒಂದು GSTಯಲ್ಲಿ ಮಾಡಲಾಗಿದ್ದು, ಇಂಟಿಗ್ರೇಟೆಡ್ GST ಅಂತಂತಂದರೆ ರಫ್ತು ಮತ್ತು ಆಮದುಗಳ ಮೇಲೆ ಹೇರುವಂತಹ ಲಿವಾಯ್ ಮಾಡುವಂತಹ ಒಂದು ಟ್ಯಾಕ್ಸನ್ನು ಇಂಟಿಗ್ರೇಟೆಡ್ GST ಅಂತ ಕರೆಯಲಾಗುತ್ತದೆ. ಇನ್ನು ಈ GSTಗೆ ಸಂಬಂಧಪಟ್ಟಂತಹ ಈ ಒಂದು ಕೌನ್ಸಿಲನ್ನು ನಿರ್ಮಾಣ ಮಾಡಲಾಗಿದ್ದು, ಭಾರತದ ಸಂವಿಧಾನದ 101ನೇ ತಿದ್ದುಪಡಿಯಲ್ಲಿ ಸಂವಿಧಾನದ 279A ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡುವುದರ ಮೂಲಕ ಕೇಂದ್ರ ಮತ್ತು ರಾಜ್ಯಗಳ ಒಂದು ಜಂಟಿ ವೇದಿಕೆಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ GST ಕೌನ್ಸಿಲ್ ಅನ್ನುವ ಈ ಒಂದು ಮಂಡಳಿಯನ್ನು ನಿರ್ಮಾಣ ಮಾಡಲಾಯಿತು. ಸದ್ಯಕ್ಕೆ ಈ ಒಂದು ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಅಂತಂದರೆ ಕೇಂದ್ರ ಹಣಕಾಸು ಸಚಿವರು. ಅಂದರೆ ಈಗ ಸದ್ಯಕ್ಕೆ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ನಡೆದಂತಹ GST ಕೌನ್ಸಿಲ್ನ 50ನೇ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಇನ್ನು ಈ GST ಕೌನ್ಸಿಲ್ ಮುಖ್ಯವಾಗಿ ಈ ಯಾವುದೇ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ತೆರಿಗೆಗೆ ಸಂಬಂಧಪಟ್ಟಂತೆ, ಸರಕು ಮತ್ತು ಸೇವಾ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸಲು, ಅವುಗಳಿಗೆ ವಿನಾಯಿತಿಯನ್ನು ನೀಡಲು ಮತ್ತು ಈ ಒಂದು ಸಮನ್ವಯದ ರೀತಿಯಲ್ಲಿ ಶಿಫಾರಸುಗಳನ್ನು ಅಂಗೀಕರಿಸುವಂತಹ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾದಂತಹ ಒಂದು ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ ಆಗಿ ಈ GST ಕೌನ್ಸಿಲ್ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದರಲ್ಲಿ ಕೇಂದ್ರದ ಹಣಕಾಸು ಸಚಿವರಷ್ಟೇ ಅಲ್ಲದೆ ಆಯಾ ರಾಜ್ಯಗಳ ಹಣಕಾಸು ಸಚಿವರು ಕೂಡ ತಮ್ಮ ಸದಸ್ಯತ್ವವನ್ನು ಹೊಂದಿರುತ್ತಾರೆ ಮತ್ತು ಇತರ ಸದಸ್ಯರನ್ನು ಕೂಡ ಈ GST ಕೌನ್ಸಿಲ್ ಒಳಗೊಂಡಿರುತ್ತದೆ. ಸೊ ಕ್ವಶನ್ ಕೇಳ್ಬೋದು ಎಕ್ಸಾಮ್ನಲ್ಲಿ, ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಭಾರತದ ಸಂವಿಧಾನದ ಆರ್ಟಿಕಲ್ 279A ಅಡಿಯಲ್ಲಿ GST ಕೌನ್ಸಿಲನ್ನು ರೂಪಿಸಲಾಗಿದೆ ಮತ್ತು ಈ GST ಜಾರಿಗೊಂಡಂತಹ ಒಂದು ಭಾರತದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಂದರೆ 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇನ್ನು ಮುಂದಿನ ಆರ್ಟಿಕಲ್ ಪೋರ್ಟ್ ಬ್ಲೇರ್ನ ಏರ್ಪೋರ್ಟ್ ಉದ್ಘಾಟನೆಯ ಬಗ್ಗೆ ಇದೆ. ರೀಸೆಂಟಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರುವಂತಹ ಈ ಪೋರ್ಟ್ ಬ್ಲೇರ್ನಲ್ಲಿ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಹೊಸ ಟರ್ಮಿನಲನ್ನು
ಉದ್ಘಾಟನೆ ಮಾಡಲಾಯಿತು ಅಂತ ಈ ಪೋರ್ಟ್ ಬ್ಲೇರ್ ಏರ್ ಟರ್ಮಿನಲ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸುಮಾರು 710 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಕನೆಕ್ಟಿವಿಟಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ನೂತನವಾಗಿ ನಿರ್ಮಾಣ ಮಾಡಲಾದಂತಹ ನಿಲ್ದಾಣದ ಟರ್ಮಿನಲ್ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ನಮ್ಮ ಪ್ರಧಾನಮಂತ್ರಿಯವರು ಉದ್ಘಾಟನಾ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ವಾರ್ಷಿಕವಾಗಿ ಸುಮಾರು 50 ಲಕ್ಷ ಪ್ರಯಾಣಿಕರನ್ನು ನಿಭಾಯಿಸಲ್ಪಡುವಂತಹ ಒಂದು ಸಾಮರ್ಥ್ಯವನ್ನು ಈ ಒಂದು ಹೊಸ ಟರ್ಮಿನಲ್ ಒಳಗೊಂಡಿದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾದಂತಹ ವಿಮಾನಗಳಾದಂತಹ ಬೋಯಿಂಗ್ 767 ಅಥವಾ ಬೋಯಿಂಗ್ 400 ಮತ್ತು ಏರ್ಬಸ್ 321 ಮಾದರಿಯ ದೊಡ್ಡ ವಿಮಾನಗಳು ಕೂಡ ಈ ಒಂದು ನಿಲ್ದಾಣದಲ್ಲಿ ಈಸಿಯಾಗಿ ಲ್ಯಾಂಡಿಂಗ್ ಮಾಡ್ಬೋದು ಅಥವಾ ತಮ್ಮ ಆಪರೇಷನ್ಗಳನ್ನು ಕಂಡಕ್ಟ್ ಮಾಡ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಒಂದೇ ಬಾರಿಗೆ ಸುಮಾರು 10 ವಿಮಾನಗಳನ್ನು ನಿಲ್ಲಿಸಬಹುದಾದಂತಹ ಕ್ಯಾಪ್ಯಾಸಿಟಿಯನ್ನು ಕೂಡ ಈ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ ಹೊಂದಿದೆ ಅಂತ ಈ ಪೋರ್ಟ್ ಬ್ಲೇರ್ನಲ್ಲಿರುವಂತಹ ಏರ್ಪೋರ್ಟ್ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ, ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ ನಗರದಲ್ಲಿ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ನಗರದಲ್ಲಿ ಕಂಪ್ಲೀಟ್ ಆದಂತಹ ವಿಂಬಲ್ಡನ್ ಚಾಂಪಿಯನ್ಶಿಪ್ ಬಗ್ಗೆ ಇದೆ. 2023 ವಿಂಬಲ್ಡನ್ ಚಾಂಪಿಯನ್ಶಿಪ್ಪನ್ನು ಕಂಪ್ಲೀಟ್ ಮಾಡಲಾಗಿದ್ದು 136ನೇ ಆವೃತ್ತಿಯನ್ನು ಈ ಲಂಡನ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಂದರೆ ವಾರ್ಷಿಕವಾಗಿ ಈ ಆಸ್ಟ್ರೇಲಿಯನ್ ಓಪನ್ಸ್ ಟೆನ್ನಿಸ್ ಟೂರ್ನಮೆಂಟ್ ಕಂಪ್ಲೀಟ್ ಆದ ನಂತರ ವಿಂಬಲ್ಡನ್ನನ್ನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇದು ಮುಖ್ಯವಾಗಿ ಗ್ರೀನ್ ಗ್ರಾಸ್ ಸರ್ಫೇಸ್ ಮೇಲೆ, ಅಂದರೆ ಈ ಹಸಿರು ಹುಲ್ಲಿನ ಮೇಲೆ ನಡೆಸಲಾಗುವಂತಹ ಲಾನ್ ಟೆನ್ನಿಸ್ ಟೂರ್ನಮೆಂಟ್ ಆಗಿದ್ದು ಪುರುಷರ ಈ ಒಂದು 2023 ವಿಭಾಗದಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕಾರೆಜ್ ಅನ್ನುವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡು ಅಂದರೆ ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಕ್ರೀಡಾಪಟುವಾಗಿದ್ದಾರೆ. ಅದೇ ರೀತಿಯಾಗಿ ಈ ಝೆಕ್ ರಿಪಬ್ಲಿಕ್ನ ಮಾರ್ಕೆಟಾ ವಂಡ್ರುಸೋವಾ ಅನ್ನುವರು ಈ ಒಂದು ಮಹಿಳೆಯರ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಕ್ರೀಡಾಪಟು ಆಗಿದ್ದಾರೆ. ಮತ್ತೊಮ್ಮೆ ಇವರ ಹೆಸರನ್ನು ರಿಪೀಟ್ ಮಾಡ್ತೀನಿ. ವಿಂಬಲ್ಡನ್ 2023 ಟೆನ್ನಿಸ್ ಟೂರ್ನಾಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಅಥವಾ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಕ್ರೀಡಾಪಟು ಯಾರು ಅಂತಂದರೆ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕಾರೆಜ್ ಅವರು. ಮತ್ತು ಈ ಮಹಿಳಾ ವಿಭಾಗದಲ್ಲಿ ಮಾರ್ಕೆಟಾ ವ್ಯಾಂಡ್ರುಸೋವಾ ಅವರು ಈ ಝೆಕ್ ರಿಪಬ್ಲಿಕ್ಗೆ ಸಂಬಂಧಪಟ್ಟಂತಹ ಕ್ರೀಡಾಪಟುವಾಗಿದ್ದು ಈ ವಿಂಬಲ್ಡನ್ 2023 ಟೆನ್ನಿಸ್ ಟೂರ್ನಾಮೆಂಟ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮುಖ್ಯವಾಗಿ ಈ ಟೋಟಲ್ ಪ್ರೈಸ್ ಮನಿ ಈ 2023 ವಿಂಬಲ್ಡನ್ ಚಾಂಪಿಯನ್ಶಿಪ್ನ ಟೋಟಲ್ ಪ್ರೈಸ್ ಮನಿ ಎಷ್ಟು ಅಂತಂದರೆ 4,47,00,000 ಗ್ರೇಟ್ ಬ್ರಿಟನ್ ಪೌಂಡ್ಸ್ಗಳು. ಅಂದರೆ ಈ ಪೌಂಡ್ಸ್ಗಳು ಅಂತಂದರೆ 107 ಪೌಂಡ್ಗಳಿಗೆ ಒಂದು ಪೌಂಡ್ಗಳಿಗೆ 107 ಭಾರತೀಯ ರೂಪಾಯಿಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಟೂರ್ನಾಮೆಂಟ್ನಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದಂತಹ ಚಾಂಪಿಯನ್ಗಳಿಗೆ 23,50,000 ಗ್ರೇಟ್ ಬ್ರಿಟನ್ ಪೌಂಡ್ಸ್ಗಳು ಅಂದರೆ GBP ಅಂತ ಕರೆಯಲಾಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ಈ GBP ಅಂತಂದರೆ ಒಂದು ಗ್ರೇಟ್ ಬ್ರಿಟನ್ ಪೌಂಡ್ಗೆ 107 ರೂಪಾಯಿಗಳಂತ ನಾವು ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಈ ಒಂದು ಟೂರ್ನಾಮೆಂಟ್ನಲ್ಲಿ ವಿನ್ನರ್ ಆದಂತಹ ಕ್ರೀಡಾಪಟುಗೆ ಸುಮಾರು 25 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಬಹುಮಾನವನ್ನು ನೀಡಲಾಗಿದೆ. ಅದಾದ ನಂತರ 11,75,000 ರೂಪಾಯಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದಂತಹ ಕ್ರೀಡಾಪಟುಗಳಿಗೆ, ನಂತರ ಸೆಮಿಫೈನಲಿಸ್ಟ್, ಕ್ವಾರ್ಟರ್ ಫೈನಲಿಸ್ಟ್, 4th ರೌಂಡ್ನಲ್ಲಿ ವಿನ್ನರ್ ಆದಂತಹ ಕ್ರೀಡಾಪಟುಗಳಿಗೆ ಈ ರೀತಿಯಾಗಿ ಈ ಒಂದು ಪ್ರೈಸ್ ಮನಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ರಿವಿಷನ್ ಪ್ರಶ್ನೆಗಳ ರೂಪದಲ್ಲಿ ರಿವೈಸ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿ ಸ್ಟೇಟ್ಮೆಂಟ್ಗಳನ್ನು ನೋಡಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಮೊದಲನೇ ಸ್ಟೇಟ್ಮೆಂಟ್, ಇಸ್ರೋ ಚಂದ್ರಯಾನ 3ರಲ್ಲಿ ಉಡಾವಣೆ ಮಾಡಿದಂತಹ ರೋವರ್ನ ಹೆಸರು ವಿಕ್ರಮ್ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದ್ದು, ಈ ರೋವರ್ನ ಹೆಸರು ಪ್ರಜ್ಞಾನ್ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಎಫ್ ಅಂತ ಅಥವಾ ತಪ್ಪಾಗಿದೆ. ಮೊದಲೇ ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಚಂದ್ರಯಾನ 3ರಲ್ಲಿ ಉಡಾವಣೆ ಮಾಡಲಾದಂತಹ ರೋವರ್ನ ಹೆಸರು ಏನು ಅಂತಂದರೆ ಪ್ರಜ್ಞಾನ್ ಆಗಿದೆ. ಲ್ಯಾಂಡರ್ನ ಹೆಸರು ವಿಕ್ರಮ್ ಅಂತ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ವಿಕ್ರಮ್ ಅನ್ನೋದು ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಅನ್ನೋದು ರೋವರ್ ಆಗಿದೆ. ಒಂದನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಕ್ಯೂಬಿಟ್ ಅಥವಾ ಕ್ವಾಂಟಮ್ ಬಿಟ್ ಅನ್ನೋದು ಮಾಹಿತಿಯ ಮೂಲ ಘಟಕವಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್
ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಟ್ರೂ ಅಂತ ಟಿ ಅಂತ ಇನ್ಕ್ಲೂಡ್ ಮಾಡೋಣ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಕ್ಯೂಬಿಟ್ ಅಥವಾ ಕ್ವಾಂಟಮ್ ಬಿಟ್ ಅನ್ನೋದು ಈ ಕಂಪ್ಯೂಟಿಂಗ್ನಲ್ಲಿ ಬಳಸಲಾಗುವಂತಹ ಮಾಹಿತಿಯ ಮೂಲ ಘಟಕವಾಗಿದೆ ಅಂತ ಇದೆ. ಸೊ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದ್ದು, ಮೂರನೇ ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ಪ್ರಧಾನಮಂತ್ರಿ GST ಕೌನ್ಸಿಲ್ನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಫಾಲ್ಸ್ ಆಗುತ್ತೆ. ಯಾಕಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ನಮ್ಮ ಕೇಂದ್ರ ಹಣಕಾಸು ಸಚಿವರು ವಹಿಸಿಕೊಂಡಿರುತ್ತಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಈ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ವಹಿಸಿದ್ದರು. 50ನೇ ಮೀಟಿಂಗನ್ನು ಕಂಡಕ್ಟ್ ಮಾಡಲಾಯಿತು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಈ ಒಂದು ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ ಪಶ್ಚಿಮ ಬಂಗಾಳದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದ್ದು, ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಥವಾ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಸೊ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ ಇದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಂಡ್ವಿ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದರೆ ಪಶ್ಚಿಮ ಬಂಗಾಳ ಅಲ್ಲ, ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಈ ಒಂದು ವಿಮಾನ ನಿಲ್ದಾಣ ಲೊಕೇಟ್ ಆಗಿದೆ. ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಮುಂದಿನ ಲಾಸ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ, ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಪ್ರತಿ ವರ್ಷ ಸ್ವೀಡನ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದ್ದು, ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ, ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿ ಪ್ರತಿ ವರ್ಷ ವಿಂಬಲ್ಡನ್ ಟೆನ್ನಿಸ್ ಟೂರ್ನಾಮೆಂಟನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಈ ಒಂದು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.